ಜನಪ್ರತಿನಿಧಿಗಳು, ನೇತಾರರು ಇವರು ನಾಡಿನ ಜನತೆಗೆ ಆದರ್ಶಪ್ರಾಯ ಇರಬೇಕಾಗುತ್ತೆ. ಇವರು ಇಡ್ತಕ್ಕಂಥ ಒಂದೊಂದು ಹೆಜ್ಜೆ ಕೂಡ ಬಹಳ ಎಚ್ಚರಿಕೆಯಿಂದ ಇಡಬೇಕು. ಯಾಕೆಂದರೆ ಸಾವಿರಾರು ಕಣ್ಣುಗಳು ಇವರನ್ನು ಹಿಂಬಾಲಿಸ್ತಾ ಇರುತ್ತೆ. ಆದರೆ ಅಂಥ ಒಂದು ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರನ್ನೇ ನಾವು ಜನನಾಯಕರು ಅಂತ ಕರೆಯೋದು. ಆದರೆ ಇದೇ ನಾಯಕರು ದುರ್ಮಾರ್ಗದ ಹಾದಿ ಹಿಡಿದರೆ ಏನಾಗಬಹುದು? ಇದೇ ಇವತ್ತಿನ ನಮ್ಮ ಚರ್ಚಾ ವಿಷಯ, ಕೋಳಿ ಬಲಿ. ಮುಖ್ಯಮಂತ್ರಿಯಾದ ಬಳಿಕ ಸದಾನಂದಗೌಡರು ತಮ್ಮ ತವರಿಗೆ ಹೋಗಿದ್ದರು. ತಮ್ಮ ತವರಿನಲ್ಲಿ ಅವರು ಭೂತಾರಾಧನೆಯನ್ನು ಮಾಡಿದ್ರು. ಅವರ ಮನೆಯ ಸನಿಹದಲ್ಲೇ ಇರತಕ್ಕಂಥ ರಕ್ತೇಶ್ವರಿ ಹಾಗೂ ವಿಷ್ಣುಮೂರ್ತಿಗೆ ಅವರ ಸಮ್ಮುಖದಲ್ಲೇ ಕೋಳಿ ಬಲಿಯನ್ನು ಕೊಡಲಾಯಿತು. ಸುಮಾರು 10 ಕೋಳಿಗಳನ್ನು ಅವರ ಸಮ್ಮುಖದಲ್ಲಿ ಬಲಿ ಕೊಡಲಾಯಿತು. ಅಂದರೆ ದೇಶದಲ್ಲಿ ಪ್ರಾಣಿ ಬಲಿ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಮುಖ್ಯಮಂತ್ರಿಯಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂಥ ಸದಾನಂದಗೌಡರು ಇದಕ್ಕೆಲ್ಲ ಸಮ್ಮತಿಸಿದ್ದು ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಇದು ಈ ಕುರಿತಂತೆ ನಿನ್ನೆ ನಡೆದಂತಹ ಎಲ್ಲ ಘಟನೆಗಳ ಸಮಗ್ರ ವರದಿಯನ್ನು ಈ ರಿಪೋರ್ಟ್ನಲ್ಲಿ ನೋಡೋಣ. ಪಕ್ಷದಲ್ಲಿನ ಏರಿಳಿತಗಳ ಪರಿಣಾಮವೋ ಅಥವಾ ಸ್ಥಾನ ಭದ್ರಪಡಿಸಿಕೊಳ್ಳುವ ಒತ್ತಡವೋ ಸಿಎಂ ಸದಾನಂದಗೌಡ ದೈವದ ಮೊರೆ ಹೋಗಿದ್ದಾರೆ. ಅದರಲ್ಲೂ ತುಳುನಾಡಿನ ಧಾರ್ಮಿಕ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಇಲ್ಲಿ ದೇವರಿಗಿಂತಲೂ ದೈವವೇ ಪ್ರಭಾವಿ. ಹೀಗಾಗಿ ಸಿಎಂ ಸಹ ಭೂತಾರಾಧನೆ ಮಾಡಿದ್ದಾರೆ. ನಿನ್ನೆಯಿಂದ ಸುಳ್ಯದ ದೇವರಗುಂಡದಲ್ಲಿರುವ ಡಿವಿ ಮನೆಯಲ್ಲಿ ದೈವಕ್ಕೆ ಕೋಲ ನಡೆಯಿತು. ಸಿಎಂ ಮುಂದೆಯೇ ಪ್ರಾಣಿ ಬಲಿ. ಇದು 2ನೇ ಬಲಿ ಎಂದ ದೈವ. ಡಿವಿ ಸದಾನಂದಗೌಡರ ಸಮ್ಮುಖದಲ್ಲಿಯೇ ರಕ್ತೇಶ್ವರಿ ದೈವಕ್ಕೆ ಕೋಳಿ ಬಲಿ ನೀಡಲಾಯಿತು. ಬಲಿ ಸ್ವೀಕರಿಸಿದ ದೈವ ನುಡಿದಿದ್ದೇನು ಗೊತ್ತಾ? ಈ ಕೋಳಿಗೂ ಮುನ್ನವೇ ನನಗೊಂದು ಬಲಿಯಾಗಿದೆ ಅಂತ. ದೈವದ ಈ ಹೇಳಿಕೆ ಕುತೂಹಲ ಕೆರಳಿಸಿತು. ಯಾಕಂದ್ರೆ ಭೂತಾರಾಧನೆಗೆಂದು ಸಿಎಂ ತವರಿಗೆ ಆಗಮಿಸುವ ಮಾರ್ಗ ಮಧ್ಯೆ ಅಪಘಾತವೊಂದು ನಡೆಯಿತು. ಮಂಗಳೂರಿನ ಪಣಂಬೂರಿನಲ್ಲಿ ಸಿಎಂ ಸದಾನಂದಗೌಡ ಅವರ ಬೆಂಗಾವಲಿನ ಕಾರು ಪಾದಚಾರಿಯೋರ್ವನಿಗೆ ಡಿಕ್ಕಿ ಹೊಡೆಯಿತು. ಪರಿಣಾಮ ಪಾದಚಾರಿ ಸ್ಥಳದಲ್ಲೇ ಮೃತಪಟ್ಟ. ಘಟನೆ ವೇಳೆ ಉಸ್ತುವಾರಿ ಸಚಿವ ಕೃಷ್ಣ ಪಾಲೆಮಾರ್ ಅವರ ಎಸ್ಕಾರ್ಟ್ ವಾಹನ ಸಹ ನಜ್ಜುಗುಜ್ಜಾಯಿತು. ಈ ಘಟನೆ ಹಿನ್ನೆಲೆಯಲ್ಲಿ ದೈವದ ಹೇಳಿಕೆ ಸಾಕಷ್ಟು ಕುತೂಹಲ ಕೆರಳಿಸಿತು. രാജമുദ്ര എന്നുള്ള നാമധേയത്തിന്റെ അധികാരിയായോ ഗൂഢക്കളെ ദേവരകുണ്ടം മുന്നൂറക്കലെ യാചനീയമായിരിക്കുന്ന അനുഭവത്തിൽ നിന്നിട്ട് നിങ്ങൾക്ക് എന്തെല്ലാം ധർമ്മദൈവങ്ങളുടെ അനുഗ്രഹവും പ്രേരായുഗത്തിന്റെ കലെ. ಆದ್ರೆ ಸಿಎಂ ಪತ್ನಿ ಡಾಟಿ ಸದಾನಂದಗೌಡರು ಹೇಳಿದ್ದೇ ಬೇರೆ. ಈ ಆಚರಣೆಯನ್ನು ವೈಭವೀಕರಿಸಬೇಕಾದ ಅಗತ್ಯವಿಲ್ಲ. ಇದೊಂದು ಪ್ರತಿ ವರ್ಷದಂತೆ ನಡೆಯುವ ಸಂಪ್ರದಾಯ. ಡಿವಿ ಮುಖ್ಯಮಂತ್ರಿ ಆಗಿರುವುದರಿಂದ ಇಷ್ಟೊಂದು ಗಮನ ಸೆಳೆಯುತ್ತಿದೆ ಅಂದ್ರು ಡಾಟಿ. ಈ ವರ್ಷ ವಿಶೇಷ ಅಂದರೆ ಅವರು ಸಿಎಂ ಆಗಿ ದೈವ ಅವರನ್ನು ಸಿಎಂ ಆಗಿ ಇಲ್ಲಿಗೆ ಬರಲಿಕ್ಕೆ ಮಾಡಿಕೊಂಡಿದೆ. ಅದರ ಪ್ರಯುಕ್ತ ಜನ ತುಂಬ ಸೇರಿದ್ದಾರೆ ಸಿಎಂ ಬರೋದರಿಂದ. ಈ ವರ್ಷ ಸೇರಿದಷ್ಟೇ ಯಾವ ವರ್ಷನೂ ಜನ ಸೇರಿರಲಿಲ್ಲ. ಇನ್ನು ಹರಕೆ ಸ್ವೀಕರಿಸಿದ ಬಳಿಕ ದೈವ ಸದಾನಂದಗೌಡರ ಅಹವಾಲು ಸ್ವೀಕರಿಸಿತು. ನಿನಗೆ ರಾಜಮುದ್ರೆ ಭಯವಿದೆಯೇ ಎಂದು ದೈವ ಪ್ರಶ್ನಿಸಿತು. ಹೌದು ಎಂದು ಸದಾನಂದಗೌಡರು ಉತ್ತರಿಸಿದ್ರು. ಈ ಸಂದರ್ಭ ವಿಷ್ಣುಮೂರ್ತಿ ದೈವ ಸದಾನಂದಗೌಡರಿಗೆ ಅಭಯ ನೀಡಿ ನಿನ್ನ ರಕ್ಷಣೆಗೆ ನಾನಿದ್ದೇನೆ, ನೀನು ಭಯಪಡಬೇಕಾದ ಅಗತ್ಯ ಇಲ್ಲ ಎಂದು ಧೈರ್ಯ ತುಂಬಿತು. ನಾನು ಇದನ್ನು ಯಾವತ್ತೂ ತಪ್ಪಿಸೋದಿಲ್ಲ. ದೇವರ ಆಶೀರ್ವಾದ ಸಿಕ್ಕಿಯೇ ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ದಿನನಿತ್ಯ ಬೆಳಿಗ್ಗೆ ಕೂಡ ನಾನು ಈ ದೇವರನ್ನು ಪ್ರಾರ್ಥನೆ ಮಾಡಿ ನನ್ನ ಕೆಲಸ ಪ್ರಾರಂಭ ಮಾಡ್ತೇನೆ. ದೇವರು ನಾನು ಕೇಳೋದನ್ನೆಲ್ಲ ಕೊಟ್ಟಿದ್ದಾನೆ. ಈಗ ನಾನು ದೇವರಲ್ಲಿ ಗೊಂದಲ ನಿವಾರಣೆ ಮಾಡಬೇಕು ಅಂತ ಕೇಳಬೇಕಾಗಿಲ್ಲ. ಅವನೇ, ಆ ದೇವರೇ ಇದನ್ನೆಲ್ಲ ನಿವಾರಣೆ ಮಾಡ್ತಾನೆ. ಒಟ್ಟಾರೆ ಕೋಳಿ ಬಲಿ, ಬೆಂಡೋಲೆ, ಬಂಗಾರದ ದೀಪಗಳನ್ನು ಪಡೆದ ದೈವ ಸಿಎಂಗೆ ಕುರ್ಚಿ ಭದ್ರವಾಗಿರುತ್ತೆ ಅಂತ ಹೇಳಿದೆ. ದೈವದ ಮಾತಿಗೆ ಕಾಲವೇ ಗ್ಯಾರಂಟಿ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಸೊ ವಿಷಯ ಏನು ಅಂತ ನೋಡಿದ್ರಿ, ಮುಖ್ಯಮಂತ್ರಿಗಳ ಸನ್ನಿಧಿಯಲ್ಲೇ ಪ್ರಾಣಿ ಬಲಿಯಾಗಿರ್ತಕ್ಕಂಥದ್ದು. ಇದರ ಪರ ವಿರೋಧ ಚರ್ಚೆನ ನಾವು ಇವತ್ತು ಕೈಗೆತ್ತಿಕೊಂಡಿದ್ದೀವಿ. ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನ ನಮ್ಮ ಸ್ಟುಡಿಯೋದಲ್ಲಿ ಸಾಮಾಜಿಕ ಚಿಂತಕರಾದಂತಹ ಉದಯ್ ಧರ್ಮಸ್ಥಳ ಅವರಿದ್ದಾರೆ. ಉದಯ್ ಧರ್ಮಸ್ಥಳ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ನಮ್ಮ ಮಂಗಳೂರು ಸ್ಟುಡಿಯೋದಿಂದ ತುಳು ವಿದ್ವಾಂಸರಾದಂತಹ ಭಾಸ್ಕರ್ ನೆಲ್ಲಿತೀರ್ಥ ಅವರಿದ್ದಾರೆ. ಭಾಸ್ಕರ್ ನೆಲ್ಲಿತೀರ್ಥ ಅವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ನಿಮ್ಮಿಂದನೇ ಆರಂಭ ಮಾಡ್ತಕ್ಕಂಥದ್ದು, ಯಾಕೆಂದರೆ ತುಳು ಸಂಸ್ಕೃತಿಯನ್ನು ಬಹಳ ಹತ್ತಿರದಿಂದ ನೀವು ನೋಡಿರ್ತಕ್ಕಂಥದ್ದು. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಅದು ಮುಖ್ಯಮಂತ್ರಿ ಸದಾನಂದಗೌಡರ ಸಮ್ಮುಖದಲ್ಲಿ ಕೋಳಿ ಬಲಿಯನ್ನು ನೀಡಿರ್ತಕ್ಕಂಥದ್ದು. ಒಬ್ಬ ಮುಖ್ಯಮಂತ್ರಿಯಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ರಾಜ್ಯದಲ್ಲಿ, ದೇಶದಲ್ಲಿ
ಪ್ರಾಣಿ ಬಲಿ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಅದನ್ನು ತಡೆಯದೆ ನಡೆದಿರ್ತಕ್ಕಂಥದ್ದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ತಮ್ಮ ಸ್ಪಷ್ಟನೆ ಏನು? ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಇದು ಬಹಳ ಪರಂಪರೆಯಿಂದ ಆರಾಧನೆ ಮಾಡಿಕೊಂಡು ಬಂದಂಥ ಒಂದು ಪದ್ಧತಿ. ಇಲ್ಲಿ ಕೃಷಿ ಸಂಬಂಧಿತವಾಗಿ ಬಂದಿದ್ದು. ಕೃಷಿ ಸಂಬಂಧಿತ ಅಂದರೆ ಅಲ್ಲಿ ಗದ್ದೆ ಪೈರುಗಳ ಜೊತೆಗೆ ಈ ಭೂತವನ್ನು ಆರಾಧನೆ ಮಾಡುವಂಥ, ಅಂದರೆ ಕೃಷಿ ಸಂಬಂಧಿತವಾಗಿ ಅಲ್ಲಿರುವ ಜಾಗಗಳಿರ್ಬೋದು ಅಥವಾ ತನ್ನ ಕುಟುಂಬದಲ್ಲಿ ವ್ಯಷ್ಟಿಯಾಗಿ ಹಲವು ಸಮಸ್ಯೆಗಳು ಬಂದಾಗ ಅಥವಾ ಸಮಷ್ಟಿಯಾಗಿ ಸಮಸ್ಯೆಗಳು ಬಂದಾಗ ಈ ಭೂತಾರಾಧನೆ ಅನ್ನುವಂಥದ್ದು ಬೆಳೆದು ಬಂತು. ಹಾಗಾಗಿ ಒಂದು ಕುಟುಂಬದಲ್ಲಿ ಅಲ್ಲಿ ಜಾನುವಾರುಗಳನ್ನು ಸಾಕ್ತಾರೆ, ಕೋಳಿ ಇದೆಲ್ಲವನ್ನು ಸಾಕ್ತಾರೆ. ತಾನು ತಿನ್ನುವಂಥ ವಸ್ತನ್ನು ಅಂತಂದರೆ ತನ್ನ ದಿನನಿತ್ಯದ ಬಳಕೆಯನ್ನು ಅದನ್ನು ತನ್ನ ದೈವಕ್ಕೆ ಅಂತ ಹೇಳಿ ಅಲ್ಲಿ ಆರಾಧನಾ ರೂಪದಲ್ಲಿ ಅಥವಾ ಅದನ್ನು ಮತ್ತೆ ಅವರೇ ಪದಾರ್ಥ ಮಾಡಿ ತಿನ್ನುವಂಥದ್ದು, ಭೂತಕ್ಕೆ ಬಡಿಸಿ ಆ ನಂತರ ಪ್ರಸಾದ ರೂಪವಾಗಿ ಇವರೇ ತಿನ್ನುವಂಥದ್ದು. ಅದರಲ್ಲಿ ಅಂತ ಅತಿಶಯೋಕ್ತಿ ಏನು ಅಂತ ನನಗೆ ಓಕೆ ಈಗ ಭಾಸ್ಕರ್ ಅವರೇ, ನೀವೇ ಹೇಳೋ ಪ್ರಕಾರ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಇಂಥ ಪದ್ಧತಿಗಳು ಆಚರಣೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಘಟನೆಗಳು ಮಾಧ್ಯಮದಲ್ಲಿ ಬಂದಿವೆ. ಎಲ್ಲ ಊರುಗಳಲ್ಲೂ ಕೂಡ ಜಾತ್ರೆ ನಡೆಯುತ್ತೆ. ಆ ಊರಿನ ಗ್ರಾಮ ದೇವತೆಗೆ ಅವರು ಬಲಿಯನ್ನು ಕೊಡ್ತಾರೆ, ನಂತರ ಅದನ್ನು ಅವರು ಪ್ರಸಾದವಾಗಿ ಸ್ವೀಕಾರ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ, ಅದರಲ್ಲೂ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಬಳಿಕ ರಾಜ್ಯ ಹೈಕೋರ್ಟ್ಗೆ ಪ್ರಮಾಣ ಪತ್ರವೊಂದನ್ನು ಸಲ್ಲಿಸಿ ರಾಜ್ಯದಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಿದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟ ನಂತರವೂ ಕೂಡ ಈಗ ಅವರೇ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಎದ್ದೇಳುತ್ತೆ, ಇವ್ರಿಗೊಂದು ನ್ಯಾಯ ಜನರಿಗೆ ಒಂದು ನ್ಯಾಯನ ಅಂತ. ಅದಕ್ಕೇನು ಹೇಳ್ತೀರಾ? ಖಂಡಿತ ಇದು ಪ್ರಾಣಿ ಬಲಿ ಅಂತ ಅನ್ನೋದಕ್ಕಿಂತಲೂ ಇಲ್ಲಿ ಮುಖ್ಯವಾಗಿ ನೀವೊಂದು ಕೋಳಿಯನ್ನ ಬಲಿ ಕೊಡುವಂಥದ್ದು ಇದು ಬಹಳ ಮುಖ್ಯ. ದಿನನಿತ್ಯ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಅಲ್ಲ, ಅದು ಅಂದರೆ ಅಮಾನುಷವಾಗಿ ಕೆಲವು ಈ ಸಿಡಿಯಂಥ ಸಂದರ್ಭಗಳಲ್ಲಿ ಅಥವಾ ಅಮಾನುಷವಾಗಿ ಕೊಲ್ಲುವಂಥದ್ದು, ಈಗ ಕೋಣಗಳನ್ನು ಬಲಿ ಕೊಡುವಂಥದ್ದು, ಅಂದರೆ ಅದು ಕಟ್ಟಿ ಎಳೆದಾಡಿ ಆ ಒಂದು ಪ್ರಾಣಿ ಹಿಂಸೆಯನ್ನು ನೋಡಲಾಗದೆ ಅಂತ ಒಂದು ಕಾನೂನನ್ನು ನಮ್ಮ ಘನ ಸರ್ಕಾರಗಳು ಮಾಡಿದ್ದಾವೆ. ಅಥವಾ ಅಲ್ಲ ಭಾಸ್ಕರ್, ನೀವು ದೃಶ್ಯಾವಳಿ ನೋಡ್ತಾ ಇರಬಹುದು, ಬಹುಶಃ ನಾವು ತೋರಿಸ್ತಾ ಇದ್ದೀವಿ, ಕೋಳಿಯ ಕತ್ತನ್ನು ಹಿಡ್ಕೊಂಡು ಒಂದೇಟಿಗೆ ಅದನ್ನು ಕೂಡ ಕತ್ತರಿಸಿರ್ತಕ್ಕಂಥದ್ದು. ಅದು ಹಿಂಸಾಚಾರದ ಪರಮಾವಧಿ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ? ಖಂಡಿತ ಇದು ಅಷ್ಟೊಂದು ಹಿಂಸಾಚಾರದ ಪರಮಾವಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಕೋಣವನ್ನು ಕಡಿಯೋದಕ್ಕೆ ಮಾರುಕಟ್ಟೆಗಳಲ್ಲಿ ಕೋಳಿಯನ್ನು ಕೊಯ್ಯುವಂತ ಈ ಸಂದರ್ಭಗಳಲ್ಲಿ ಅಲ್ಲ, ಕೋಣವನ್ನು ಕಡಿಯೋದಕ್ಕೆ ಮಚ್ಚಬೇಕು, ಬಲಶಾಲಿಯಾದ ಪ್ರಾಣಿ, 4 ಜನ ಹಿಡ್ಕೊಳ್ಳೇಬೇಕಾಗುತ್ತೆ ಅದನ್ನ. ಆದರೆ ಕೋಳಿಯನ್ನು ಕಡಿಯೋದಕ್ಕೆ ಚಾಕು ಸಾಕಲ್ವಾ? ಅದಕ್ಕಿಂತಲೂ ಇಲ್ಲಿ ಮುಖ್ಯವಾಗಿ ಇದು ಬಹಳ ಪರಂಪರೆಯಿಂದ ಬಂದಿರುವಂಥದ್ದು. ಪರಂಪರೆಯನ್ನು ಸಮರ್ಥನೆ ಮಾಡಿಕೊಳ್ಳಬೇಕು ಅಂತ ಅನ್ನೋ ಉದ್ದೇಶಕ್ಕಿಂತಲೂ ಅದಕ್ಕೆ ಏನೇನು ಕಟ್ಟುಪಾಡುಗಳು ಬೇಕು, ಅದು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಾಮಾನ್ಯ ಒಬ್ಬ ಮನುಷ್ಯ ತನ್ನ ಕುಟುಂಬದಲ್ಲಿ ನಡೆಯುವಂಥ ದೈವಕ್ಕೆ ಕೋಳಿಯನ್ನು ಆತ ತಿನ್ನುವಂಥವ. ಯಾಕಂದರೆ ತಿನ್ನದೇ ಇರುವಂಥ ವರ್ಗಗಳು ಕೆಲವಿದ್ದಾವೆ, ಅವರನ್ನು ಹೊರತುಪಡಿಸಿ ತಿನ್ನುವಂಥ ವರ್ಗಗಳು ತಾನು ದಿನನಿತ್ಯ ಸೇವಿಸುವಂಥ ಆಹಾರ ಇದು. ಅದನ್ನು ದೈವಕ್ಕೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ನೋದ್ರಲ್ಲಿ ಅಂತ ಅತಿಶಯೋಕ್ತಿ ಅದನ್ನು ಬಹಳ ದೊಡ್ಡದು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಓಕೆ ಭಾಸ್ಕರ್, ಇವಾಗ ನಿಮ್ಮ ಮಾತನ್ನೇ ಪುಷ್ಟೀಕರಿಸೋದಾದರೆ ಅವರು ಕೋಳಿ ಬಲಿಯನ್ನು ಕೊಟ್ಟರು, ಅದನ್ನು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕರಿಸಿದ್ರು. ಇಲ್ಲಿ 2 ಪ್ರಶ್ನೆ ಉದ್ಭವ ಆಗುತ್ತೆ. ಮಾಂಸಾಹಾರನೇ ಬೇರೆ ಅಥವಾ ಕೋಳಿ ಬಲಿ ಕೊಡ್ತಕ್ಕಂಥದ್ದೇ ಬೇರೆ. ಮಾಂಸಾಹಾರ ಅಂದರೆ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ದೇಹ ಧರ್ಮವನ್ನು ಕೇಳಲ್ಲ. ಆದರೆ ಈ ಪ್ರಾಣಿ ಬಲಿ ಅಂತಕ್ಕಂಥದ್ದು ಧರ್ಮೋತ್ಸುಕ, ಅಂದರೆ ಧರ್ಮದ ಸೂಕ್ಷ್ಮದಲ್ಲಿ ಬರ್ತಕ್ಕಂಥ ವಿಚಾರ. ನೀವೇನಂತೀರಾ? ಇದು ಧರ್ಮ ಸೂಕ್ಷ್ಮ ಅನ್ನೋದಕ್ಕಿಂತಲೂ ಇಲ್ಲಿ 2 ಬಗೆಯ ಆಚರಣಾ ವಿಧಾನಗಳನ್ನು ನಾವು ಕಾಣ್ತೇವೆ. ಅಂತಂದರೆ ದೇವರು ದೈವ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮುಖ್ಯವಾಗಿ ನಮ್ಮ ತುಳು ಸಂಸ್ಕೃತಿಗೆ ಸೀಮಿತವಾಗಿ ನಾನು ಮಾತನಾಡದಿದ್ದರೆ ಇದನ್ನು ದೊಡ್ಡ ವಿಸ್ತಾರವಾದ ನಾವು ಆಚರಣಾ ವಿಧಾನ ಅಥವಾ ಧಾರ್ಮಿಕ ವಿಧಾನಕ್ಕೆ ತೆಗೆದುಕೊಂಡು ಹೋಗದೆ ನಮ್ಮ ತುಳುನಾಡಿನ ದೈವಗಳ ತೀರಾ ಆರಾಧನಾ ಪರಂಪರೆಯಲ್ಲಿ ನಾವು ನೋಡಿದಾಗ ಇದು ಅಂಥ ಒಂದು ದೊಡ್ಡ ಸಂಗತಿಯಾಗಿ ನಮಗೆ ಕಂಡು ಬರ್ತಾ ಇಲ್ಲ. ಕೋಳಿಯನ್ನು ಬಲಿ ಕೊಡುವುದು ಇದು ದಿನನಿತ್ಯ ನಮ್ಮ ಈ ಮನೆಗಳಲ್ಲಿ ತನ್ನ ಮನೆಯ ದೈವಗಳಿಗೆ ಅಥವಾ ಅದು ಹೆಚ್ಚಿನದಾಗಿ ಕುಟುಂಬದ ದೈವಗಳಿಗೆ ಈ ರೀತಿಯ ಬಲಿಗಳು ನಡೀತಾ ಇದ್ದಾವೆ. ಹಾಗಾಗಿ ಇದನ್ನ ಮಾತನಾಡ್ತೀನಿ ಅಂದರೆ ಉದಯ್ ಅವರೀಗ ಭಾಸ್ಕರ್ ಅವರೇ ಹೇಳ್ಕೊಂಡ ಪ್ರಕಾರ ಕೇವಲ ತುಳು ಸಂಸ್ಕೃತಿಗೆ ಸೀಮಿತವಾಗಿ ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಚರ್ಚಾ ವಿಚಾರ ಅದಲ್ಲ ಇವಾಗ. ಸೊ ನಿಮಗೆ ವಿಚಾರ ಗೊತ್ತಾಗಿರ್ತಕ್ಕಂಥದ್ದರೆ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಇದ್ಕೊಂಡಂಥವರು ಬೇರೆ ಕಡೆ, ಯಾಕೆಂದರೆ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ಸಿದ್ದೇಶ್ವರ ಜಾತ್ರೆಯಲ್ಲಿ ರಥದ ತೇರದ ಮೇಲೆ ಕುರಿಗಳನ್ನ ಎಸೆಯತಕ್ಕಂಥ ಸಂದರ್ಭದಲ್ಲಿ ಇದು ಅಮಾನವೀಯ ಕೃತ್ಯ, ಇದನ್ನು ಖಂಡಿಸ್ತೀವಿ, ನಾವು ಪೊಲೀಸರನ್ನ ಹಾಕ್ತೀವಿ, ಇದನ್ನು ತಡಿತೀವಿ ಅನ್ನೋ ಹೇಳಿಕೆನ ಸ್ವತಃ ಸದಾನಂದ ಗೌಡರ ಹೇಳಿಕೆ ಕೊಟ್ಟಿದ್ದಾರೆ.
ಈಗ ಅವರೇ ಇದೇ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಅಂದರೆ ಇದು ಸ್ವಲ್ಪ ಹಿನ್ನೆಲೆಗೆ ಹೋಗೋಣ. ಹಾಗಾದರೆ ಈಗ ನೀವು ತುಳು ಸಂಸ್ಕೃತಿಯನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನೋಡಿ, ಈ ನಮ್ಮ ತುಳುನಾಡಿನಲ್ಲಿ ಅವ್ರು ಹೇಳಿದಾಗೇ, ಭಾಸ್ಕರ್ ನೆಲ್ಲಿತೀರ್ಥ ಅವ್ರು ಹೇಳಿದಾಗೇ ಭೂತಾರಾಧನೆ ಬಗ್ಗೆ ಬಹಳ ವಿಸ್ತೃತವಾಗಿ ಅಧ್ಯಯನ ಸಂಶೋಧನೆಗಳನ್ನು ನಡ್ಕೊಂಡು ಬಂದಿದ್ದಾರೆ. ಭೂತಾರಾಧನೆ ಅವೈದಿಕ ಸಂಪ್ರದಾಯದಲ್ಲಿ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಇದು ನಮಗೆ ಮಾರ್ಗ ಪದ್ಧತಿಯಲ್ಲಿ ಬಂದದ್ದಲ್ಲ, ದೇಸಿ ಪದ್ಧತಿಯಲ್ಲಿ ಬಂದಿರುವಂತಹ ಒಂದು ಸಂಸ್ಕೃತಿ. ಅವರು ಹೇಳಿದಾಗೇನೆ ನಮ್ಮ ಮಕ್ಕಳು ಮರಿ, ನಮ್ಮ ಗದ್ದೆ ಬಯಲು, ನಮ್ಮ ತೋಟ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರವಾಗಿ ಯಾವುದಾದ್ರು ತೊಂದರೆ ಬಂದರೆ, ದೈವಗಳಿಂದ ಭೂತಗಳಿಂದ ತೊಂದರೆ ಬರ್ತದೆ, ಅವುಗಳನ್ನು ತೃಪ್ತಿಪಡಿಸಬೇಕು ಅಂತ ಹೇಳೋ ಆರಾಧನೆ ಮೂಲಕ ಬಂದಿರುವಂಥದ್ದು. ಯಾವಾಗ ನಮಗೆ ವೈದಿಕ ಸಂಸ್ಕೃತಿಯ ತಾಕಲಾಟ ಶುರುವಾಯಿತು, ವೈದಿಕ ಸಂಸ್ಕೃತಿಯಲ್ಲೂ ಕೂಡ ಪ್ರಾಣಿ ಬಲಿ, ಹಿಂಸೆ, ಯಜ್ಞ, ಹೋಮ ಹವನಗಳಿಗೆ ಮಾಡಿದ್ರು. ಈ ಬೌದ್ಧ ಮತ್ತು ಮಹಾವೀರ ಜೈನ ಸಂಸ್ಕೃತಿ ಯಾವತ್ತು ನಮ್ಮ ಮಟ್ಟಕ್ಕೆ ನಮಗೆ ಬಂತೋ ಅವಾಗ ಪ್ರಾಣಿ ಹಿಂಸೆಯನ್ನು ದೂರ ಮಾಡಿ, ಅಲ್ಲಿ ವೈದಿಕರು ಕೂಡ ವೈದಿಕ ಧರ್ಮದಲ್ಲಿ ಕೂಡ ಪ್ರಾಣಿ ಬಲಿ ಕೊಟ್ಟು ದನವನ್ನು, ಪಶುವನ್ನು, ಇಂಥದ್ದೆಲ್ಲ ನಡೀತಾ ಇದೆ. ಕೊನೆಗೆ ಏನಾಯಿತು ಅಂದ್ರೆ, ವೈದಿಕ ಸಂಪ್ರದಾಯದವರು ಪ್ರಾಣಿ ಬಲಿಯನ್ನು ತಡೆಗಟ್ಟುವಂತ ದಿಕ್ಕಿನಲ್ಲಿ ಬೌದ್ಧ ಧರ್ಮದ ಒಂದು ಅನುಷ್ಠಾನವನ್ನು ತೆಗೆದುಕೊಂಡು ಬಂದು, ಜೈನರು ಯಾವತ್ತು ದಕ್ಷಿಣ ಕನ್ನಡಕ್ಕೆ ಕಾಲಿಟ್ರು, ಜೈನ ಧರ್ಮದವರು ದಕ್ಷಿಣ ಕನ್ನಡಕ್ಕೆ ಬಂದ್ರು, ಅವರ ಮೂಲದಲ್ಲಿ ನೀವು ನೋಡಿದ್ರೆ ಜೈನರಿಗೂ ಬಂಟ್ರಿಗೂ ಬಹಳ ಹತ್ತಿರದಲ್ಲಿ ಅವರ ಎಲ್ಲ ಒಂದು ಸರ್ನೇಮ್ಗಳೆಲ್ಲ ಆಳ್ವ, ಶೆಟ್ಟಿ, ಚೌಟ, ಹೀಗೆ ಎಲ್ಲ ಬಂಟರ ಸಮುದಾಯದಲ್ಲಿದ್ದವರೇ ಜೈನರು ಆದ್ರು ಅಂತ ಹೇಳಿ ಒಂದು ವಾದ ಕೂಡ ಇದೆ. ಆದ್ರೆ ಜೈನರಲ್ಲಿ ಇಂಥ ಭೂತಾರಾಧನೆ ಮತ್ತು ಕ್ರಮಗಳು ಹಿಂದಿನಿಂದ ಬೇರೆ ಕಡೆಗಳಲ್ಲಿ ಇಲ್ಲ. ಆದ್ರೆ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ಜೈನ ಮನೆಯಲ್ಲಿ, ಜೈನರ ಅರಸರ ಮನೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭೂತಗಳಿದ್ದಾವೆ. ಇಲ್ಲಿ ಈ ಪ್ರಾಣಿ ಬಲಿ ತಡೆಯಲ್ಪಟ್ಟಿದೆ. ಇಲ್ಲಿ ಅಗೇಲ್ ಹಾಕುವಂಥದ್ದು, ಇಲ್ಲಿ ಹೊದ್ದಲು ಹಾಕುವಂಥದ್ದು, ಮಂತ್ರಿತ ಕಾರ್ಯಕ್ರಮ. ಫಾರ್ ಎಕ್ಸಾಂಪಲ್, ನಮ್ಮ ಧರ್ಮಸ್ಥಳದಲ್ಲಿ ಕೂಡ ಪ್ರಾಣಿ ಬಲಿ ಇಲ್ಲ. ಅಣ್ಣಪ್ಪ ಇದ್ದಾನೆ, ಬೇರೆ ಬೇರೆ ದೈವಗಳಿದ್ದಾವೆ, ಅಲ್ಲಿ ಪ್ರಾಣಿ ಬಲಿ ಇಲ್ಲ. ಅಲ್ಲಿ ಜೈನ ಸಂಪ್ರದಾಯ ಎಲ್ಲೆಲ್ಲಿ ಇದೆ, ಜೈನರ ಮನೆಗಳಲ್ಲಿ ಯಾವ ಭೂತಗಳಿದ್ದಾವೆ ಆ ಭೂತಗಳೆಲ್ಲವೂ ಕೂಡ ಪರಿವರ್ತನೆ ಹೊಂದಿ ಎಲ್ಲವೂ ಮಾಂಸಾಹಾರದಿಂದ ಸಸ್ಯಾಹಾರದತ್ತ ಬಂದಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪ್ರಶ್ನೆ, ಇವತ್ತಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಆಚರಣೆಗಳ ಜೊತೆಯಲ್ಲಿ ಅಲ್ಲಿ ನಡೀತಾ ಇರುವಂತಹ ಒಂದು ವಿಧಾನ ಯಾವ ರೀತಿ ಅದನ್ನು ಕೋಳಿಯನ್ನು ಕೊಯ್ದು ಅದು ಒದ್ದಾಡಿ ವಿಲವಿಲ ಒದ್ದಾಡಿ ರಕ್ತ ಪಡೆದು ಅದೊಂದು ಹಿಂಸೆಯಾಗಿ ನಮಗೆ ಕಾಣ್ತಾ ಇದೆ. ಖಂಡಿತ ಅದನ್ನು 1956ರಲ್ಲಿ ಪ್ರಾಣಿ ಬಲಿ ನಿಷೇಧ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ಮಾಡಿದರೆ 5 ವರ್ಷದ ಕಾರಾಗೃಹ ಶಿಕ್ಷೆ ಅಂತ ಹೇಳುವಂಥದ್ದು ನಮ್ಮ ಸಂವಿಧಾನದಲ್ಲಿ ಹೇಳಿದೆ. ವೈಯಕ್ತಿಕ ಹಿತಾಸಕ್ತಿ ಅಥವಾ ಅಹವಾಲು ತೀರಿಸಲು ಪ್ರಾಣಿಯನ್ನು ಬಲಿ ಕೊಡುವಂಥದ್ದು, ಅದರ ಅಂಗವೂನ ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧ ಅಂತೇಳಿ ನಮ್ಮ ಕಾನೂನು ಸ್ಪಷ್ಟವಾಗಿ ಹೇಳಿದೆ. IPC ಸೆಕ್ಷನ್ 428 ರಕ್ತಾಭಿಷೇಕ ಮಾಡುವಂಥದ್ದು ಕೂಡ ಬಹಳ ದೊಡ್ಡ ಅಪರಾಧ. ಅದರಲ್ಲೂ ವಿಶೇಷವಾಗಿ ಒಬ್ಬ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಂಥದ್ದು ನಡೀತದೆ ಅಂತ ಹೇಳಿದ್ರೆ ಇದನ್ನು ನಾವು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು, ಯಾವ ರೀತಿ ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದು ತುಳು ಸಂಸ್ಕೃತಿಯ ಒಂದು ಪದ್ಧತಿ ದಿನವೂ ನಡೀತಾ ಇದೆ. ಸರಿಯಾಗಿ ಇದನ್ನು ನಾವು ವಿಮರ್ಶೆ ಮಾಡುವಂಥ ಮಟ್ಟಕ್ಕೆ ನಾವು ಹೋಗುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥ ವಾದ ಉಂಟಲ್ಲ, ಇದು ನಾವು ಹಾಗೆ ಮಾಡಿದ್ರೆ ಕೋಳಿ ಅಂಕ ನಡೀತಾ ಇತ್ತು ದಕ್ಷಿಣ ಕನ್ನಡದಲ್ಲಿ. ಕೋಳಿ ಕಟ್ಟ ಅಂತ ಹೇಳಿ ಅದರ ಕಾಲಿಗೆ ಬಾಲು ಕಟ್ಟಿ ಅದಕ್ಕೆ ವಿಷ ಹಾಕಿ ಎದುರುಗಡೆಯ ಕೋಳಿಯನ್ನು ತಿಂತ ಅದನ್ನು ನಿಲ್ಲಿಸಿದ್ದಾರೆ. ಅದು ನಿಂತಿದೆ. ಕೋಳಿ ಅಂಕ ಈಗ ಇಲ್ಲ, ನಡೀತಾ ಇಲ್ಲ. ಕೋಳಿ ಅಂಕ ಮಾಡೋದು ಅಪರಾಧ ಅಂತ ಅವ್ರನ್ನ ಹಿಂದೆ ಹೊಡೆದಾಗ್ತಾ ಇದ್ದಾರೆ. ಈವನ್ ನಮ್ಮ ಕಂಬಳದಲ್ಲಿ ಕೂಡ ಅಲ್ಲಿ ಏಟು ಕೊಡುವಂಥದ್ದು, ಅದಕ್ಕೆ ಹೊಡೆಯುವಂಥದ್ದು ಕೂಡ ಮಾಡಬಾರದು ಅಂತ ಹೇಳುವಂಥದ್ದನ್ನ ನಡೀತಾ ಇದೆ. ಹಾವಾಡಿಗರ ಬುಟ್ಟಿಯಲ್ಲಿದ್ದ ಹಾವನ್ನು ತೆಗೆದು ನಾವು ಮಾಡುವಂಥದ್ದು, ಪೂಜೆಗೋಸ್ಕರ ತಗೊಂಡ್ಬಂದ ಹಾವನ್ನು ಕೂಡ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿರುವಾಗ ಇಲ್ಲಿ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಮಾಡುವಂತದ್ರಿಂದ ಅದು ಇಡೀ ಮಾಧ್ಯಮದವರ ಮುಂದೆ ಇದು ನಡೆದಿರುವುದರಿಂದ ಸಾವಿರಾರು ಸಹಸ್ರಾರು ಜನ ಇರೋದ್ರಿಂದ ಮುಖ್ಯಮಂತ್ರಿಗಳು ಇದಕ್ಕೆ ಹೇಗೆ ಅನುಮತಿ ಕೊಟ್ಟರು? ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು. ಅವರೆಲ್ಲವನ್ನೂ ಕೂಡ ಅವರ ಜವಾಬ್ದಾರಿಯನ್ನು ಎಲ್ಲವನ್ನೂ ಕೂಡ ಒಂದು ಕೋರ್ ಕಮಿಟಿ ಮೇಲೆ ಹಾಕ್ತಾರೆ, ಇಲ್ಲಂತಂದ್ರೆ ಪಕ್ಷದ ಅಧ್ಯಕ್ಷರ ಮೇಲೆ ಹಾಕ್ತಾರೆ, ಅಥವಾ ಇನ್ನೊಬ್ಬರ ಮೇಲೆ ಹಾಕೊಂಡು ಅದನ್ನು ಹೇಗೆ ನಿಭಾಯಿಸುವುದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬಹುಶಃ ಇವತ್ತಲ್ಲಿ ಮಡಿವಾಳ ಕೊಯ್ದಿದ್ದಾನೆ ಅಥವಾ ಭೂತ ಕೇಳಿದೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಾನು ಕೊಯ್ದವನಲ್ಲ ಅಂತ ಹೇಳಿದ್ರು ಹೇಳಬಹುದು. ಮುಖ್ಯಮಂತ್ರಿಗಳು ಎದುರುಗಡೆಯಲ್ಲಿ ಯಾವ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸದಾನಂದ ಗೌಡರಂತೂ ಬಹಳ ಚಾಣಾಕ್ಷ. ಎದುರುಗಡೆ ಇರುವಂತವ್ರನ್ನು ಯಾವ ರೀತಿಯಲ್ಲಿ ಅವರಿಗೆ ಒಂದು ರೀತಿ ಮಂಕು ಬೆಳಿಬೇಕು, ಅವರಿಗೆ ಒಂದು ರೀತಿ ಮಾತ್ರ ಕೊಡಬೇಕು, ಉತ್ತರ ಕೊಡಬೇಕು ಅಂತ ಹೇಳೋದು ಬಹಳ ಸ್ಪಷ್ಟವಾಗಿ. ಈವನ್ ವಿರೋಧ ಪಕ್ಷದವರು ಅವ್ರನ್ನ ದೂರ್ತಾ ಇಲ್ಲ, ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅಂತ ಒಂದು ಬುದ್ಧಿವಂತ ಚಾಣಾಕ್ಷ ಮುಖ್ಯಮಂತ್ರಿ ನಮಗೆ ಹೆಮ್ಮೆ ಅನಿಸ್ತದೆ. ದಕ್ಷಿಣ ಕನ್ನಡದಿಂದ ಬಂದಿರುವಂತಹ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿಯನ್ನು ನಾವು ಪಡೆದಿದ್ದೇವೆ, ಚಾಣಾಕ್ಷನನ್ನು. ಆದ್ರೆ
ಅವರ ಜವಾಬ್ದಾರಿಯನ್ನು ಅವರು ಎಷ್ಟರ ಮಟ್ಟಿಗೆ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಖಂಡಿತ ನನಗೆ ತಿಳಿದಾಗ ಇದು ದೊಡ್ಡ ಒಂದು ಇಂತಹ ಕ್ರಿಯೆಗಳನ್ನು ಮಾಡುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತವರು, ಅದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಂಥವ್ರು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋಗ್ಬೇಕಾಗಿತ್ತು. ಖಂಡಿತ ವೀಕ್ಷಕರೇ, ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸುಪ್ರೀಂ ಕೋರ್ಟೇ ಒಂದು ಮಾತನ್ನು ಹೇಳುತ್ತೆ, ಅಂದರೆ ಭಾರತೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಕಾನೂನುಗಳು ನಿಯಮ ಇರಬೇಕು ಅಂತನ್ಬಿಟ್ಟು. ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾರತದ ವ್ಯಾಪ್ತಿಯಲ್ಲಿ ಏನು ಒಂದು ಪ್ರಾಣಿ ಬಲಿ ನಿಷೇಧ ಕಾಯ್ದೆ 1956ರಲ್ಲಿ ಜಾರಿಗೆ ಬಂದಿದೆ, ಅದನ್ನು ಪಾಲಿಸ್ಕೊಂಡು ಬಂದಿರತಕ್ಕಂಥ ರಾಜ್ಯ ಅಂತಂದರೆ ಅದು ಕರ್ನಾಟಕ. ಎಲ್ಲೋ ಕೆಲವು ಕಡೆ ನಡೆದಿರಬಹುದು, ಆದರೆ ಈಗ ಮುಖ್ಯಮಂತ್ರಿಯವರ ಸನ್ನಿಧಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ಮತ್ತಷ್ಟು ಚರ್ಚೆಯನ್ನು ಹುಟ್ಟಾಕಿದೆ. ಈ ಕುರಿತಂತೆ ಮತ್ತಷ್ಟು ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.